ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮಿಲನ 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 ಮಿಲನ. ಅರ್ಥ ಮಾಡ್ಕೊಳ್ಳೋ ಮಾರಯ್ಯ, ನಾನು ಮನೆ ಕಡೆ ಹೋಗಿ ಎಷ್ಟು ತಿಂಗಳಾಯ್ತು. ಇನ್ನು ದೇಶ ಸುತ್ತಕ್ಕೆ ಅಂತ ಹೊರಟ್ರೆ ನನ್ನ ಮನೆ ಗತಿ ಏನಾಗ್ಬೇಕು ಹೇಳೋ? ಸರಿ ಬಿಡಪ್ಪ, ಇನ್ನು ನಾನೇನು ಹೇಳೋದು? ಏನು ಹೇಳಬೇಡ ಮಾರಯ್ಯ. ಗಂಡ ಹೆಂಡತಿ ಇಬ್ಬರು ಹಾಯಾಗಿ ಸುತ್ತಾಡ್ಕೊಂಡು ಬನ್ನಿ, ಬಂದ್ಮೇಲೆ ಸಿಗೋಣ, ಆಯ್ತಾ? ಆಯ್ತು, ಏನು ಬೇಕಾದ್ರೂ ಮಾಡ್ಕೊ. ನಾನು ಹೇಳಿದ್ದನ್ನು ನೀನು ಕೇಳಲ್ಲ ಅಂದಮೇಲೆ ನಾನು ಹೇಳೋದೇನಿದೆ? ಎಲ್ಲ ಅವ್ರಿಗೆ ಹೇಗೆ ಬೇಕೋ ಹಾಗಿರಿ. ಹ್ಯಾಪಿ? ಓ, ಕೋಪ ಹಾಗೇ ಇದೆ ಬಿಡು. ಹೋಗೋಣ ಸಂಜಯ, ಇನ್ನೊಂದ್ಸಲ ಹೋದ್ರೆ ಆಯ್ತು. ಸದ್ಯಕ್ಕೆ ನೀವಿಬ್ರು ಹೋಗಿ ಬನ್ನಿ. ಥ್ಯಾಂಕ್ಸ್, ತುಂಬ ದೊಡ್ಡ ಮಾತಾಡಿದೆ. ಬಾಯ್. ಬಾಯ್. ಬರಲ್ವಂತೆ ದೊಡ್ಡ ಮನೆ ದೊಡ್ಡ ಮನುಷ್ಯ. ಹೋಗ್ಲಿ ಬಿಡಿ ಸಂಜಯ್, ತೀರ್ಥಹಳ್ಳಿಲಿ ಗದ್ದೆ ತೋಟ ಹಸು ಕರು ಎಲ್ಲ ನೋಡ್ಕೋಬೇಕಲ್ವಾ? ಇಷ್ಟು ದಿನ ಅಲ್ಲೆಲ್ಲೋ ಹೋಗಿ ಕೂತ್ಕೊಂಡಿದ್ರು. ಅಟ್ಲೀಸ್ಟ್ ಈಗಾದ್ರೂ ಹೋಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಹೇಳಿ? ಎಷ್ಟು ಕೋಪ ಅವನಿಗೆ ನನ್ನ ಮೇಲೆ. ಅಪ್ಪ, ನೀವು ನನ್ನಿಂದ ಏನೋ ಮುಚ್ಚಿಟ್ಟಿದ್ದೀರ ತಾನೆ? ಏನು ಮುಚ್ಚಿಟ್ಟಿದ್ದೀನಿ ಮಗಳೇ? ಮನೆ ಕಡೆ ಹೋಗಿ ತುಂಬಾ ತಿಂಗಳುಗಳಾಯ್ತು ಅಂದ್ರಿ. ಮನೇಲಿಲ್ದೆ ಎಲ್ಲಿದ್ರಿಪ್ಪ? ಹೇಳಿ, ಎಲ್ಲಿದ್ರಿ? ಮಗಳೇ, ಅದು ಮೇಲ್ಗಡೆ ಮನೆ ಹುಡುಗ ಚಿರಾಗಿದ್ದಾನಲ್ಲ, ಅವರಿಂದ ಮನಸ್ಸು ಸ್ವಲ್ಪ ಕಷ್ಟ ಆಯ್ತಮ್ಮ. ನನ್ನನ್ನು ನಿಮ್ಮ ಅಳಿಯನಾಗಿ ಮಾಡ್ಕೊಳ್ಳಿ ಅಂದ. ಇರೋ ಅಳಿಯನ ಸ್ಥಾನಕ್ಕೆ ಇನ್ನೊಬ್ಬರನ್ನ ಕರೆಸ್ಕೊಳ್ಳೋದು ಆಗಲ್ಲ ಅಂದೆ. ಆ ಕನ್ಫ್ಯೂಷನಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಆ ಸಮಯದಲ್ಲಿ ನಿನ್ನಪ್ಪ ಕುಗ್ಗೋಗ್ಬಿಟ್ಟಿದ್ದಮ್ಮ. ನನಗೆ ಸ್ವಲ್ಪ ಸಮಯ ಬೇಕಾಗಿತ್ತು. ಏನು ಮಾಡೋದು ಅಂತ ತೋಚದೆ ಇಲ್ಲಿಂದ ಹೊರಟ್ಬಿಟ್ಟೆ. ನಮ್ಮ ಗುರುಗಳ ಆಶ್ರಮದಲ್ಲಿದ್ದಮ್ಮ. ಮಗಳೇ, ನಿಮ್ಮ ಹತ್ರ ಹೇಳದೆ ಹೋದೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ಆದರೆ ಈಗ ಎಲ್ಲ ಹೇಳ್ಬಿಟ್ಟಿದ್ದೀನಿ, ಏನು ಮುಚ್ಚುಮರೆ ಇಲ್ಲ. ಆದರೆ ಈ ವಿಷಯನ ಚಿಂತು ಅಂಜನಿಗೆ ಹೇಳೋದು ಬೇಡ. ಯಾಕೆ ಅವ್ರಿಗೆ ಸುಮ್ಮನೆ ಬೇಜಾರು ಮಾಡೋದಲ್ವಾ? ಈ ವಿಷಯ ಇನ್ನೆಲ್ಲೇ ಇರಲಿ ಮಗಳೇ. ಆಯ್ತಪ್ಪ, ನೀವು ಹೇಳಿದ್ದನ್ನೆಲ್ಲ ಒಂದು ಕಿವಿಲ್ ಕೇಳಿ ಇನ್ನೊಂದು ಕಿವಿಲ್ ಬಿಟ್ಬಿಡ್ತೀನಿ, ಸರಿನಾ? ಫ್ಲೈಟ್ ಟಿಕೆಟ್ಸ್ ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡಿಬಿಡ್ತೀನಿ. ಆಮೇಲೆ ಅಲ್ಲಿ ಓಡಾಡೋದಕ್ಕೆ ಉಳ್ಕೊಳ್ಳೋದಕ್ಕೆಲ್ಲ ತೊಂದರೆನೇ ಆಗಬಾರ್ದು. ಇಳಿದ ಕಡೆ ಟ್ಯಾಕ್ಸಿ ಸಿಗಬೇಕು, ಹೋಗಿದ ಕಡೆ ಎಲ್ಲ ಈ ರೆಸಾರ್ಟು ಲಾಡ್ಜು ಹೋಮ್ ಸ್ಟೇ ಏನು ಸಿಗುತ್ತೋ ಅದು, ಆ ಊರಲ್ಲಿ ಏನು ಅನುಕೂಲನೋ ಅದು ಆಲ್ರೆಡಿ ಬುಕ್ ಆಗಿರಬೇಕು. ಹೀಗಿದ್ರೆ ಇಬ್ಬರೇ ಆರಾಮಾಗಿ ಹೋಗಿ ಬರ್ಬೋದಲ್ಲ. ಹೀಗಿದ್ರೆ ಅವರಿಬ್ಬರೇ ಏನು ಸರ್, ಅರ್ಥ ಬೇಕಾದರೂ ಒಬ್ಬಳೇ ಹೋಗಿ ಬಂದ್ಬಿಡ್ಬೋದು. ಪ್ಲೀಸ್, ಅವಳೊಬ್ಬಳೇ ಹೋಗ್ಬೋದು ಅಂತ ತಮಾಷೆಗೂ ಹೇಳಬೇಡಿ. ನೀವೇನು ಸರ್ ಬೇಜಾರಾಗೋದಕ್ಕೆ ರೆಡಿಯಾಗಿರ್ತೀರ ಅತ್ತಿಗೆ ಥರ? ಏನೋ ಅತ್ತಿಗೆ ಈ ಥರ ಆಡಿದ್ರೆ ಒಂದು ಅರ್ಥ ಇದೆ, ನೀವು ಹೀಗೆ ಆಡೋದಾ? ನನ್ನ ಮಗಳ ವಿಷಯ ಬಂದಾಗ ನಾನು ಅವಳಿಗಿಂತ ಅವಳು ಮುರ್ಕಾಗ್ಬಿಡ್ತೀನಿ. ಆಯ್ತು ಬಿಡಿ ಊಫಿ, ಇವಾಗ ಇದ್ರ ಬಗ್ಗೆ ಮಾತೇ ಬೇಡ ಆಯ್ತಾ? ವೆಲ್, ನಿಮ್ಮ ಪ್ಲ್ಯಾನ್ ಅಂತೂ ಸೂಪರ್ ಆಗಿದೆ. ಅಂಕಲ್ ಆಂಟಿ ಅಂತೂ ನೆಮ್ಮದಿಯಾಗಿ ಆರಾಮಾಗಿ ಹೋಗಿ ಬರ್ತಾರೆ ಬಿಡಿ. ಅಲ್ವಾ? ಏನು ಟೆನ್ಷನ್ ಇರಲ್ಲ ತಾನೆ. ಅವ್ರು ಆರಾಮಾಗಿ ಸುತ್ತಾಡ್ಕೊಂಡು ಬರಲಿ ಅಂತ ಮನ್ಸು ಹೇಳಿದ್ರು ಏನೋ ಭಯ ಆಗತ್ತೆ ಅಂಜನ್. ಅಲ್ಲಿ ಏನು ಕಷ್ಟ ಆಗುತ್ತೋ ಅಂತ ಕಾಡತ್ತೆ. ಇನ್ನೆಲ್ಲಿ ಕಷ್ಟ ಸರ್, ಈ ಮೊಬೈಲು ಇಂಟರ್ನೆಟ್ಟು GPS ಎಲ್ಲ ಬಂದಮೇಲೆ ಎಲ್ಲ ಸುಲಭ ಆಗೋಗಿದೆ. ಆದರೆ ಏನು ಮಜಾ ಇಲ್ಲ. ಯಾಕೆಂದರೆ ಈ ಜರ್ನಿ ಟೈಮಲ್ಲಿ ಒಂಥರ ಥ್ರಿಲ್ಲಿಂಗ್ ಆಗಿರಬೇಕು. ಈ ಹೋಗ್ತಾ ಹೋಗ್ತಾ ದಾರಿ ತಪ್ಪೋಗ್ಬಿಡೋದು, ಆಮೇಲೆ ಯಾವುದೋ ಜಾಗಕ್ಕೆ ಹೋಗೋ ಕಡೆ ಇನ್ಯಾವುದೋ ಜಾಗಕ್ಕೆ ಹೋಗಿ ಇನ್ನೆಲ್ಲೋ ತಲುಪೋದು, ಆಮೇಲೆ ಈ ಜರ್ನಿ ಟೈಮಲ್ಲಿ ಯಾವುದೋ ಲಾಡ್ಜ್ಗಳಲ್ಲಿ ಇಳ್ಕೊಳ್ಳೋದು, ಏನು ಮಜಾ ಸರ್ ಇದ್ರಲ್ಲೆಲ್ಲ. ಬಟ್ ಇವಾಗ ಅವೆಲ್ಲ ಏನಿಲ್ಲ ಬಿಡಿ. ಸುಮ್ಮನೆ ಮೊಬೈಲ್ ಇಂಟರ್ನೆಟ್ ಆನ್ ಮಾಡಿ GPS ಎಲ್ಲ ಅಡ್ರೆಸ್ ಫೀಡ್ ಮಾಡಿದ್ರೆ ಅದೆಲ್ಲೋ ತೋರ್ಸತ್ತಂತೆ, ಹಂಗೆ ಹೋಗ್ತಾ ಇರೋದಂತೆ. ಏನು ಥ್ರಿಲ್ಲು ಸರ್ ಇದ್ರಲ್ಲೆಲ್ಲ. ವೆರಿ ಟ್ರೂ.
ಆದರೆ ವಯಸ್ಸಾದವ್ರು ಹೋಗ್ಬೇಕಾದ್ರೆ ಇದೆಲ್ಲ ಅನುಕೂಲನೇ ತಾನೇ. ಅನುಕೂಲನೇ ಸರಿ, ಆದರೂ ಜರ್ನಿ ಟೈಮಲ್ಲಿ ರಿಸ್ಕ್ ತೊಗೊಳ್ಳಿಲ್ಲ ಅಂದರೆ ಮಜಾನೇ ಇರಲ್ಲ. ಬೇಡಪ್ಪ, ಲೈಫಲ್ಲಿ ಬೇಡದಿರೋಷ್ಟೆಲ್ಲ ರಿಸ್ಕ್ ತೊಗೊಂಡ್ಬಿಟ್ಟಿದ್ದೀನಿ. ಇನ್ನು ರಿಸ್ಕ್ ಅನ್ನೋ ಮಾತೇ ಇಲ್ಲ. ಏನೇ ಇದ್ರೂ ಸೇಫ್ ಪ್ಲೇ. ಆಯಿತು, ಸರಿ ಬಿಡಿ. ಸದ್ಯ ಅಂಕಲ್ ಆಂಟಿ ಜರ್ನಿ ಪ್ಲಾನು ಸಖತ್ತಾಗಾಯ್ತಲ್ಲ, ಅದೇ ಖುಷಿ. ಹೌದು, ಲೈಫೆಲ್ಲ ದುಡಿದಿದ್ದಾರೆ, ಇನ್ನಾದರೂ ಆರಾಮಾಗಿ ಸುತ್ತಾಡ್ಕೊಂಬರಲಿ. ದೀಪ್ತಿ, ಏನು ಇದು ಹೆಂಗೋದೋದು? ಇದು ನೆಕ್ಸ್ಟ್ ಎಷ್ಟು ನೆಕ್ಸ್ಟ್ ಹಂಗಂದ್ರೆ ನೆಕ್ಸ್ಟು ಕಣೆ. ಅದೇ ಹಕ್ಕಿ ಎಲ್ಲ ಇರುತ್ತಲ್ಲ, ಗೂಡು. ಗೂಡ ಅಂದರೆ ಹಕ್ಕಿ ಎಲ್ಲ ಅಲ್ಲೇ ಇರುತ್ತೆ, ಅದರ ಮನೆ ಹೌಸ್ ಕಣೆ. ಇಲ್ಲೇ ಮರದ ಮೇಲೆ ಇರುತ್ತಲ್ಲ. ಮಿಸ್, ಏನು ಗೊತ್ತಾ, ಇಲ್ಲೆಲ್ಲಾದ್ರೂ ನೆಕ್ಸ್ಟ್ ಇದೆಯಾ? ಇರುತ್ತೆ ಅರ್ಥ ಪುಟ್ಟ. ಇವತ್ತು ನೀನೇನೋ ಮರ್ತಿದ್ಯಾ, ಏನು ಹೇಳು? ನಾನೇನು ಮಾಡ್ತಿದ್ದೀನಿ, ನಂಗೆ ನೆನಪಾಗ್ತಿಲ್ಲ. ಇವತ್ತು ಫೋನ್ ಮಾಡೋ ದಿನ ತಾನೇ, ಮರ್ತ್ಬಿಟ್ಯಾ? ಹೌದಲ್ಲ, ನಾನು ಮರ್ತ್ಬಿಟ್ಟೆ, ಸಾರಿ ಮಿಸ್. ಮಿಸ್, ಇವತ್ತು ನಾನು ಫೋನ್ ಮಾಡಬೇಕು. ಈ ಮಂತೆಲ್ಲ ನಾನೇ ಫೋನ್ ಮಾಡಿಲ್ಲ. ಅಯ್ಯೋ, ಏನಮ್ಮ ವಿಂದ್ಯಾ ಹೀಗೆ ಹೇಳ್ತಾ ಇದೆಯಾ? ಅರ್ಥ ಆದರೆ ಹೊಸಬ್ಳು, ನಿಮಗಿಂತ ಜೂನಿಯರ್, ಅವಳಿಗೆ ನೆನಪು ಮಾಡಬೇಕಾಗತ್ತೆ. ಯಾಕೆ, ನಿಂಗೆ ಗೊತ್ತಿರಲಿಲ್ವಾ? ಸಾರಿ ಮಿಸ್, ಇವಾಗ ನೆನಪಾಯ್ತು ನನಗೆ. ಇವತ್ತು ಫೋನ್ ಮಾಡೋದಕ್ಕೆ ತುಂಬ ಜನ ಮಕ್ಕಳಿದ್ದಾರೆ, ಇನ್ನೊಬ್ಬರಷ್ಟೇ ಫೋನ್ ಮಾಡ್ಬೋದು. ವಿಂದ್ಯಾ, ನೀನು ಮುಂದಿನ ವಾರ ಮಾಡ್ತೀಯಮ್ಮ? ಪರವಾಗಿಲ್ಲ ಮಿಸ್, ಇವತ್ತು ವಿಂದ್ಯಾನೇ ಫೋನ್ ಮಾಡಲಿ, ನಾನು ಮುಂದಿನ ವಾರ ಫೋನ್ ಮಾಡ್ತೀನಿ. ಪಾಪ ವಿಂದ್ಯಾ ಒಂದು ವಾರದಿಂದ ಮನೆಗೆ ಫೋನ್ ಮಾಡಿಲ್ಲ, ಇವತ್ತು ಅವಳೇ ಫೋನ್ ಮಾಡಲಿ. ನಿಜವಾಗ್ಲೂ ಅರ್ಥ? ಆಮೇಲೆ ಅಪ್ಪ ಅಮ್ಮ ಬೇಕು ಅಂತ ಅಳಲ್ಲ ತಾನೇ? ಆಮೇಲೆ ಬೇಕು ಅಂದರೂ ಫೋನ್ ಮಾಡೋಕ್ಕಾಗಲ್ಲ. ಸರಿಯಾಗಿ ಯೋಚನೆ ಮಾಡಿ ಹೇಳು. ಸರಿಯಾಗೇ ಯೋಚನೆ ಮಾಡಿದ್ದೀನಿ, ವಿಂದ್ಯಂಗೆ ಫೋನ್ ಮಾಡಿಸಿ. ಥ್ಯಾಂಕ್ಸ್ ಕಣೆ ಅರ್ಥ. ವಿಂದ್ಯಾ, ನೀ ಬಾ ಹಾಗಾದ್ರೆ. ಎನ್ ಫಾರ್ ನೆಕ್ಸ್ಟ್. NEST ನೆಕ್ಸ್ಟ್. ಅಪ್ಪ, ನೀವಿವತ್ತು ಹೋಗಲೇಬೇಕಾ? ಅಲ್ಲಿ ಹೋದರೆ ಮತ್ತೆ ಒಂದಷ್ಟು ದಿನ ನೀವು ಒಂಟಿ ಆಗ್ಬಿಡ್ತೀರಾ. ನೀನಾದರೂ ಅಷ್ಟೇ ತಾನೇ ಕಣೋ. ಈಗಲಾದರೂ ಅಂಜನ್ ಚಿಂತನ ಇದ್ದಾರೆ. ಮುಂಚೆ ಅದು ಎಷ್ಟು ತಿಂಗಳು ನೀನು ಒಬ್ಬಳೇ ಇದ್ದೆ? ಹಂಗಲ್ಲಪ್ಪ, ನಿಮಗೆ ಅಂತ ಅಲ್ಲಿ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡಿಕೊಡೋರು ಯಾರು? ಯಾರ ಮಗಳೇ ಮಾಡಿಕೊಡ್ತಾರೆ? ನೋಡಮ್ಮ, ಈಗ ಹೊರಡೋ ಸಮಯದಲ್ಲಿ ಮನಸ್ಸು ಹಾಳು ಮಾಡ್ಕೋಬೇಡ. ನಮ್ಮ ಜೀವನ ನಮ್ದಮ್ಮ, ಪಾಲಿಗೆ ಬಂದಿದ್ದು ಅನುಭವಿಸ್ಬೇಕಷ್ಟೇ. ನಮ್ಮ ಜೀವನ ಯಾಕೆ ಹೀಗಾಯ್ತು ಅಂತ ಕೊರಗಬಾರ್ದು. ಆಯಿತು, ನೀವು ಹೇಳಿದ್ಮೇಲೆ ಮುಗೀತು ಬಿಡಿ. ಹೌದು ಮತ್ತೆ ನೋಡು ಮಗಳೇ, ಇಲ್ಲಿ ಬೆಂಗಳೂರಲ್ಲಿ ಒಂಟಿತನ ಕಾಡೋ ಹಾಗೆ ನಮ್ಮೂರಲ್ಲಿ ಕಾಡಲ್ಲ. ಅಲ್ಲಿ ಹಸು ಕರು ತೋಟ ಕೆಲಸದವರು ಅಂತ ನಮ್ಮ ಸಂಬಂಧ ಎಷ್ಟೊಂದಿದೆ. ಇಲ್ಲಿ ಜನಸಾಗರ ಇದ್ರು ನಮ್ದು ಅಂತ ಯಾವುದು ಅನ್ಸಲ್ಲ. ಹೌದು ತಾನೆ? ಹೌದು. ನೋಡೋಣ, ಈ ಸಲ ಅವಳಿಗೆ ರಜಾ ಸಿಕ್ಕಿದಾಗ 1 ತಿಂಗಳು ತೀರ್ಥಹಳ್ಳಿಲೇ ಬಂದು ಇದ್ಬಿಡ್ತೀವಿ. ಗುಡ್ ಐಡಿಯಾ. ಹಾಗೆ ಮಾಡು. ನೀನು ತವ್ರಿಗೆ ಬಂದು ಅದು ಎಷ್ಟು ಕಾಲ ಆಯ್ತು? ಆಮೇಲೆಪ್ಪ, ಇದರಲ್ಲಿ ಸಾಂಬಾರ್ ಪುಡಿ ಇದೆ, ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಇದೆ, ಬೆಳ್ಳುಳ್ಳಿ ಚಟ್ನಿ ಪುಡಿನೂ ಇದೆ. ನಿಮಗೆ ಅಡುಗೆ ಮಾಡ್ಕೊಳಕ್ ಬೇಜಾರು ಅನ್ನಿಸ್ದಾಗ ಚಟ್ನಿ ಪುಡಿ ಜೊತೆ ಮೊಸರಲ್ಲಿ ತಿಂದರೆ ಆಯ್ತು. ಥ್ಯಾಂಕ್ ಯು ಪುಟ್ಟಿ. ನೀನಂತ ಮಗಳಿದ್ ಬಿಟ್ರೆ ಅಪ್ಪಂದ್ರ ಜೀವನ ಸಾರ್ಥಕ. ಅಯ್ಯೋ ಅಪ್ಪ, ಇಂಥ ದೊಡ್ಡ ದೊಡ್ಡ ಮಾತು ಯಾಕೆ ಆಡ್ತೀರಾ? ಆಯ್ತು ಮಗಳೇ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಮಗಳೇ, ನಾನು ಇಷ್ಟು ಸಮಯ ಗುರುಗಳ ಆಶ್ರಮದಲ್ಲಿದ್ದೆ ಅಂತ ಇನ್ನು ಯಾರಿಗೂ ಹೇಳಬಾರ್ದು. ನೆನಪಿರಲಿ. ನಿನಗೆ ಸಂಧ್ಯಾ ಸಂಜೆಗೆ ಬಿಟ್ಟರೆ ಈ ವಿಷಯ ಬೇರೆ ಯಾರಿಗೂ ತಿಳಿದಿಲ್ಲಮ್ಮ. ಆಯ್ತಪ್ಪ, ಈ ವಿಷಯನ ನಾನು ಬೇರೆ ಯಾರಿಗೂ ಹೇಳಲ್ಲ. ನಾವು ಮಾತಾಡ್ಕೊಳ್ಳಲ್ಲ, ಸರಿನಾ?
ಆಯ್ತು ಮಗಳೇ, ಅಂಜನ್ ಚಿಂತನ ಬಂದಮೇಲೆ ನಾನು ಹೊರಡ್ತೀನಿ. ಓ, ಇವತ್ತು ಚಿರಾಗ್ನ ಮೀಟ್ ಮಾಡಬೇಕಲ್ಲ. ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ ಬಾಸಿಗೆ ಹೇಳಿದ್ರೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ? ತುಂಬ ಖುಷಿ ಆದರೆ ಅವ್ರು ಉದ್ದೇಶಪೂರ್ವಕವಾಗಿ ನಮ್ಮನ್ನು ಮೀಟ್ ಮಾಡಿಸಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ನೋಡ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಸಾರಿ ಸರ್, ಡಿಸ್ಟರ್ಬ್ ಮಾಡಿದ್ನಾ? ನೋ, ನಾಟ್ ಅಟ್ ಆಲ್. ಬನ್ನಿ. ಹೆಲ್ತ್ ಸರಿಯಾಗಿಲ್ವಾ ಸರ್? ಯಾಕೋ ಡಲ್ಲಾಗಿ ಕಾಣ್ತಿದ್ದೀರಲ್ಲ? ನನ್ನ ಮಗಳು ಫೋನ್ ಮಾಡೋವರೆಗೂ ಯಾವುದು ಸರಿ ಇರಲ್ಲ ಅನ್ಸುತ್ತೆ. ಇದು ಅವಳು ಫೋನ್ ಮಾಡೋ ಟೈಮು, ಯಾಕೋ ಇನ್ನೂ ಫೋನ್ ಮಾಡಿಲ್ಲ. ಅವಳು ಫೋನ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಮೇ ಬಿ ಅವಳು ಪ್ರಾರ್ಥನಾ ಅವ್ರಿಗೆ ಕಾಲ್ ಮಾಡಿರ್ಬೋದಲ್ವಾ? ಹಾಂ, ಇದ್ರೂ ಇರಬಹುದು. ಪ್ರಾರ್ಥನಾ ಲಾಸ್ಟ್ ಟೈಮ್ ಅವಳು ಯಾಕೋ ನನಗೆ ಫೋನ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ಲು. ಸೊ ಅವಳಿಗೆ ಫೋನ್ ಮಾಡಿದ್ದಾಳೆ ಅನ್ಸುತ್ತೆ. ಎನಿವೇಸ್, ಥ್ಯಾಂಕ್ಸ್. ನೀವು ಹೊರಟ್ರಾ? ಹಾಂ, ಹೊರಟೆ. ಬಟ್ ಮನೆಗಲ್ಲ, ಚಿರಾಗ್ ಅವ್ರನ್ನ ಮೀಟ್ ಮಾಡೋಕ್ಕೆ. ವಾವ್, ದಟ್ಸ್ ಗ್ರೇಟ್. ಅಯ್ಯೋ, ಅದಕ್ಕೆ ಇಷ್ಟೊಂದು ಯಾಕೆ ಖುಷಿ ಆಗ್ತಿದ್ದಾರೆ? ವೆರಿ ಗುಡ್ ಮಿಸ್ ನೀಲಿಮಾ, ಥ್ಯಾಂಕ್ ಯು. ಅರೆ ಸರ್, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೇಳ್ತಾ ಇದ್ದೀರಾ? ನೀವೇ ಪರಿಚಯ ಮಾಡಿಸ್ಕೊಟ್ಟಿದ್ದ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಅಷ್ಟೇ. ಯಾ ಹೌದು, ನಾನು ಪರಿಚಯ ಮಾಡಿಸ್ಕೊಟ್ಟಿದ್ದಲ್ವಾ. ನೀವು ನನ್ನ ಫ್ರೆಂಡು, ಅವರು ನನ್ನ ಫ್ರೆಂಡು, ಅದಕ್ಕೆ ಖುಷಿ ಆಯ್ತು ಅಷ್ಟೇ. ಓಕೆ ಸರ್, ಹಾಗಾದರೆ ನಾನು ಹೊರಡ್ಲಾ? ಯಾ ನಿಮಗೋಸ್ಕರ ಚಿರಾಗ್ ವೆಯ್ಟ್ ಮಾಡ್ತಿರ್ಬೋದು. ಓಕೆ, ಬಾಯ್ ಸರ್. ಹ್ಯಾವ್ ಅ ಪ್ಲೆಸೆಂಟ್ ಈವ್ನಿಂಗ್. ಥ್ಯಾಂಕ್ ಯು. ನಿಮಗೂ ಕೂಡ. ಹ್ಯಾವ್ ಎ ಗುಡ್ ಟೈಮ್. ಬಾಯ್. ವಾವ್, ಸ್ವಲ್ಪ ಸ್ಲೋ ಆದರೂ ನನ್ನ ಪ್ಲಾನು ವರ್ಕ್ ಆಗೋ ಹಾಗೆ ಕಾಣಿಸ್ತಾ ಇದೆ. ಗುಡ್. ಸಂಜೆ BP ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ರಾ? ಯಾ ಸಂಧ್ಯಾ, ಇಟ್ಸ್ ಹಿಯರ್. ನೋಡಿ, ಆಮೇಲೆ ಅರ್ಧ ದಾರಿಗೆ ಹೋದ್ಮೇಲೆ ಅದಿಲ್ಲ ಇದಿಲ್ಲ ಅಂತ ಹೇಳೋ ಹಾಗಿಲ್ಲ. ಸರಿಯಾಗಿ ಜ್ಞಾಪಿಸ್ಕೊಳ್ಳಿ ಸಂಜಯ್. ಯಾ ಏನೋ. ಹಾಂ ಸಂಧ್ಯಾ, ಕ್ರೆಡಿಟ್ ಕಾರ್ಡ್. ಹೋ, ಅದೇ ಇಂಪಾರ್ಟೆಂಟ್ ಅಲ್ವಾ? ಅದನ್ನು ಬಿಡೋಕ್ಕಾಗತ್ತಾ? ತಗೊಳ್ಳಿ ಸಂಜಯ್. ಬೇಡ ಬಿಡಿ, ಇದನ್ನು ನಾನೇ ಇಟ್ಕೋತೀನಿ. ಓಕೆನಾ? ಇನ್ನೇನು ಬಾಕಿ ಇದೆ? ಹಾಕೊಳಕ್ ಬಟ್ಟೆ. ಶೋ ಸಂಜಯ್, ನನ್ನ ಹತ್ರ ಬರೀ ಸಿಲ್ಕ್ ಸ್ಯಾರೀಸು, ಕಾಟನ್ ಸ್ಯಾರೀಸೇ ಇರೋದು. ಅದನ್ನು ಉಟ್ಕೊಂಡು ಇಂಡಿಯಾ ಸುತ್ತಕ್ಕಾಗಲ್ಲ ನನಗೆ. ವಾಟ್ ಡು ಯು ಮೀನ್? ಮಿಲನ 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 ಮಿಲನ. ಸಂಜಯ್, ನನ್ನ ಹತ್ರ ಬರೀ ಸಿಲ್ಕ್ ಸ್ಯಾರೀಸು, ಕಾಟನ್ ಸ್ಯಾರೀಸೇ ಇರೋದು. ಅದನ್ನು ಉಟ್ಕೊಂಡು ಇಂಡಿಯಾ ಸುತ್ತಕ್ಕಾಗಲ್ಲ ನನಗೆ. ವಾಟ್ ಡು ಯು ಮೀನ್? ಹಾಗಾದ್ರೆ ಅಲ್ಲಲ್ಲೇ ಬಟ್ಟೆ ಪರ್ಚೇಸ್ ಮಾಡಿ ಅಲ್ಲಲ್ಲೇ ಹಾಕ್ಕೊಂಡು ಅಲ್ಲಲ್ಲೇ ಬಿಟ್ಬಾರದು ಅಂತನಾ? ಅಯ್ಯೋ, ನಾನು ಹಾಗೆ ಹೇಳಿದ್ದಲ್ಲ ಸಂಜಯ್. ಸಾರಿನ ತಗೊಂಡು ಹೋಗೋಕ್ಕಾಗಲ್ಲ ಅಂತ. ಸಲ್ವಾರ್ ಆದರೆ ತಗೊಂಡು ಹೋಗ್ಬೋದಲ್ವಾ? ಆದರೆ ನನ್ನ ಹತ್ರ ಇರೋ ಸಲ್ವಾರ್ ಎಲ್ಲ ತುಂಬ ಹಳೇದು. ಅದನ್ನು ಹಾಕೊಂಡು ನಿಮ್ಮ ಜೊತೆ ಬಂದರೆ ನಿಮ್ಮ ಮರ್ಯಾದೆನೇ ಹೋಗುತ್ತೆ ಅಷ್ಟೆ. ಸೊ ವಾಟ್ ಡು ಯು ವಾಂಟ್ ಮೀ ಟು ಡೂ ನಾವ್? ಸಂಜಯ್, ಪ್ಲೀಸ್ ನನಗೊಂದಷ್ಟು ಸಲ್ವಾರ್ ಕೊಡಿಸಿ. ಬನ್ನಿ, ಶಾಪಿಂಗ್ ಹೋಗೋಣವಾ? ವೈ ನಾಟ್? ಕ್ರೆಡಿಟ್ ಕಾರ್ಡ್ ಅಧಿಕಾರ ಅಂತೂ ನೀನೇ ಕಿತ್ಕೊಂಡ್ಬಿಟ್ಟಿದ್ಯಾ. ಇನ್ನು ನಾನೇನಾದರೂ ಹೇಳೋಕ್ಕಾಗುತ್ತಾ? ಎಂಜಾಯ್. ಈ ಸಲ್ವಾರ್ ಆರು ತಗೋ, ಬೆಲ್ ಬಾಟಮ್ ಪ್ಯಾಂಟ್ ಆರು ತಗೋ, ನಾನೇನು ಹೇಳೋದಿಲ್ಲ. ರಿಯಲಿ?
ಥ್ಯಾಂಕ್ ಯು ಸೋ ಮಚ್. ಯು ಆರ್ ಮೋಸ್ಟ್ ವೆಲ್ಕಮ್ ಮೈ ಡಿಯರ್ ಲೇಡಿ. ನಿನ್ನ ಸಂಸಾರ ಎಲ್ಲ ಹೊತ್ಕೊಂಡು ಹೋಗೋದಕ್ಕೆ ಇಷ್ಟು ಬ್ಯಾಗ್ ಸಾಕಾಗೋದಿಲ್ಲ. ಮೇಲ್ಗಡೆ ಹೋಗಿ ಇನ್ನಷ್ಟು ಬ್ಯಾಗ್ ತಗೊಂಡ್ಬರ್ತೀನಿ. ಓಕೆ ಓಕೆ. ಸಂಜಯ್, ಸಂಜಯ್ ನಿಂತ್ಕೊಳ್ಳಿ. ಬೇಡ ಬಿಡಿ ಸಂಜಯ್. ಏನು ಬ್ಯಾಗ್ ಬೇಡವಾ? ಐ ಮೀನ್ ಆಮೇಲೆ ನಾನೇ ಹೋಗಿ ತಗೊಂಡ್ ಬರ್ತೀನಿ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ದೇರ್ ಇಸ್ ಸಮಥಿಂಗ್ ಫಿಶಿ ಹಿಯರ್. ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ ಅಬೌಟ್ ಇಟ್. ಲೆಟ್ ಮಿ ಚೆಕ್. ಬೇಡ ಅನ್ನಲ್ಲ. ಬೇಕು. ಬೇಡ ಸಂಜಯ್. ಬೇಕು. ಸಂಜಯ್ ಪ್ಲೀಸ್ ಬೇಡ. ಶಟ್ ಅಪ್. This is the matcha. दुश्मन कहाँ है ಅಂದ್ರೆ ಬಗಲ್ में है ಅಂತಾರಲ್ಲ ಹಾಗೆ. ಥ್ಯಾಂಕ್ಸ್ ಟು ಇಂಡಿಯಾ ಟೂರ್ ಅದರಿಂದಾಗಿ ನಮ್ಮ ನಡೆಯಿರೋ ದೊಡ್ಡ ಕಳ್ಳಿ ಸಿಗಾಕೊಂಡ್ಳು. ಸಾರಿ ಸಂಜಯ್. ನೋ ಎಕ್ಸ್ಕ್ಯೂಸ್. ಇದಕ್ಕೆ ಶಿಕ್ಷೆ ಏನು ಗೊತ್ತಾ? ಏನು? ಇವತ್ತೆಲ್ಲ ನಾನು ಗಿಟಾರ್ ಪ್ಲೇ ಮಾಡ್ತೀನಿ, ನೀನು ಸುಮ್ಮನೆ ಕೇಳ್ತೀಯ. ದಟ್ಸ್ ಇಟ್. ಅಯ್ಯೋ ಹವ್ವಾ ನಗೀರ ಹವ್ವಾ ನಗೀರ ಹವ್ವಾ ನಗೀರ ವೇರ್ ಮಿಸ್ ಮೈ ಕಾಪ್ ಹವ್ವಾ ನರನ್ನ ಹವ್ವಾ ನರನ್ನ ಹವ್ವಾ ನರನ್ನ ಹವ್ವಾ ನರನ್ನ ಹವ್ವಾ ನರನ್ನ ವೇರ್ ಮಿಸ್ ಮೈ ಕಾಪ್ ರೀ 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 ಉರ್ವಾಕಿಂದಲ ಸಮಯ ಉರ್ವಾಕಿಂದಲ ಸಮಯ ಉರ್ವಾಕಿಂದಲ ಸಮಯ ಉರ್ವಾಕಿಂದಲ ಸಮಯ ಉರ್ವಾಕಿನ್ ಉರ್ವಾಕಿನ್ ಉರ್ವಾಕಿನ್. ನನಗೂ ಪ್ರಾರ್ಥನವ್ರಂದ್ರೆ ತುಂಬ ಗೌರವ. ಐ ಡೂ ಅಂಡರ್ಸ್ಟ್ಯಾಂಡ್. ನನಗೂ ಸಮರ್ಥ್ ಸರ್ ಅಂದರೆ ಅಷ್ಟೇ ಗೌರವ. ಅವ್ರು ಹೇಳಿದಾರೆ ಅನ್ನೋ ಒಂದೇ ಕಾರಣಕ್ಕೆ ನಾನು ನಿಮ್ಮನ್ನು ಮೀಟ್ ಮಾಡೋಕೆ ಒಪ್ಕೊಂಡಿದ್ದು. ಸೇಮ್ ವಿತ್ ಮೀ. ಇಲ್ಲ ಅಂದಿದ್ರೆ ನೀವೊಬ್ಬರು ಅನ್ನೋನ್ ಪರ್ಸನ್. ನಿಮ್ಮನ್ನು ಯಾಕೆ ಮೀಟ್ ಮಾಡಬೇಕು ಅಂತ ಸುಮ್ಮನೆ ಇರ್ತಾ ಇದ್ದೆ. ಐ ನೋ, ಬಟ್ ಚಿರಾಗ್, ಅವರಿಬ್ಬರು ನಮ್ಮ ಮೇಲೆ ಅಷ್ಟು ಕಾಳಜಿ ಇಟ್ಕೊಂಡು ನಮ್ಮನ್ನು ಮೀಟ್ ಮಾಡಿಸೋ ಪ್ಲ್ಯಾನ್ ಮಾಡಿದ್ದಾರೆ. ನಾವಿಬ್ಬರು ಈ ಭೇಟಿನ ಇಲ್ಲಿಗೆ ನಿಲ್ಲಿಸೋದು ಬೇಡ ಅನಿಸುತ್ತೆ. ನಾನು ಹೊಸದಾಗೇನೂ ಹೇಳ್ತಾ ಇಲ್ಲ, ನಿಮಗೆ ಗೊತ್ತಿರೋದನ್ನೇ ಹೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ಸಮರ್ಥ ಪ್ರಾರ್ಥನಾಗೋಸ್ಕರನಾದರೂ ನಾವು ಅವಾಗವಾಗ ಮೀಟ್ ಮಾಡೋದು ಸರಿ ಅಂತ ನನಗೂ ಅನ್ನಿಸ್ತು. ಆ್ಯಕ್ಚುಲಿ ಇವತ್ತು ನಾನು ಆಫೀಸಿಂದ ಹೊರಡ್ತಾ ನಿಮ್ಮನ್ನು ಮೀಟ್ ಮಾಡ್ತಿದ್ದೀನಿ ಅಂತ ಸಮರ್ಥ ಅವ್ರಿಗೆ ಹೇಳಿಬಿಟ್ಟೆ ಬಂದೆ. ಅವ್ರ ರಿಯಾಕ್ಷನ್ ನೋಡಿ ನನಗೆಷ್ಟು ಖುಷಿ ಆಯಿತು ಗೊತ್ತಾ. ನಾವು ಈ ಥರ ಮೀಟ್ ಮಾಡೋದ್ರಿಂದ ಅವ್ರಿಗಷ್ಟು ಖುಷಿ ಆಗುತ್ತೆ ಅಂದರೆ ನಾವು ಪದೇ ಪದೇ ಯಾಕೆ ಮೀಟ್ ಮಾಡಬಾರ್ದು ಅಂತ ಅಂದ್ಕೊಂಡೆ. ಯು ಆರ್ ರೈಟ್. ದಟ್ಸ್ ಫೈನ್. ಹೀಗೆ ಅವಾಗವಾಗ ಮೀಟ್ ಆಗೋಣ. ನಾವಿಬ್ಬರು ಮೀಟ್ ಮಾಡಿ ಹೇಗಿರ್ತೀವೋ ಅದೇನು ಮಾತಾಡ್ತೀವೋ ಅನ್ನೋದು ಸೆಕೆಂಡರಿ. ಆದರೆ ಅವ್ರ ದೃಷ್ಟಿಲಿ ನಾವು ಅವಾಗವಾಗ ಮೀಟ್ ಮಾಡ್ತಿದ್ದೀವಿ ಅನ್ನೋದು ಒಂದೇ ನನಗೆ ಮುಖ್ಯ. ಅದರಿಂದ ಅವ್ರು ಖುಷಿಯಾಗಿರ್ತಾರೆ ಅಂದರೆ ಫೈನ್ ಅಲ್ವಾ? ಯಾ, ಯು ಸೆಡ್ ಇಟ್ ರೈಟ್. ಮಿಲನ 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 ಮಿಲನ. ಸರಿ ಮಾವ, ಹೊರಡೋಣ. ರೆಡಿನಪ್ಪ ಅಳಿಂದ್ರೆ? ಮಕ್ಕಳೇ, ಒಂದ್ಸಲ ತೀರ್ಥಹಳ್ಳಿ ಮನೆಗೆ ಬನ್ನಿ. ಆ ಮನೆಗೆ ಬಂದು ಎಷ್ಟು ಸಮಯ ಆಗಿದೆ. ಬರಬೇಕು ಅಂತಾನೆ ಅನ್ಕೋತೀವಪ್ಪ, ಆದರೆ ಸಿಗೋದು ಒಂದೇ ವೀಕೆಂಡು. 2 ದಿನದಲ್ಲಿ ಮನೆ ಕೆಲಸ ಅದು ಇದು ಅಂತ 2 ದಿನ ಹೇಗೆ ಕಳೆಯುತ್ತೆ ಅಂತಾನೆ ಗೊತ್ತಾಗಲ್ಲ. ಆಯ್ತು ಮಗಳೇ, ಫ್ರೀ ಮಾಡ್ಕೊಂಡೇ ಬನ್ನಿ ಆಯ್ತಾ? ಸರಿಯಪ್ಪ, ನೀನು ಹುಷಾರು. ಬರ್ತೀನಿ. ಅಪ್ಪ 1 ನಿಮಿಷ. ಏನಮ್ಮ? ಲಾಸ್ಟ್ ಟೈಮ್ ಥರ ತಿಂಗ್ಳಾನ್ಗಟ್ಲೆ ಬರದೇ ಇರೋದಲ್ಲ. ಬರೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಕಾಲ್ ಆದರೂ ಮಾಡು. ಹಾಂ, ಕಾಲು ಬರೀ ಅತ್ತೆ ಮಾವಂಗಲ್ಲ, ನಮಗೂ ಮಾಡಬೇಕು. ಅಪ್ಪ, ಅಲ್ಲಿ ಯಾವಾಗ ನೆಟ್ವರ್ಕ್ ಇರುತ್ತೆ ಯಾವಾಗ ನೆಟ್ವರ್ಕ್ ಇರಲ್ಲ ಒಂದು ಗೊತ್ತಾಗಲ್ಲ. ನೀನೇ ಕಾಲ್ ಮಾಡಬೇಕು, ಸರಿನಾ?
ಎಸ್ ಪುಟಿ, ಪ್ರಾಮಿಸ್ ಮಾಡ್ತೀನಿ. ಮಾವ, ಈ ಸಲ ನೀವೇನಾದ್ರು ಕಾಲ್ ಮಾಡಲಿಲ್ಲ ಅಂದರೆ ತೀರ್ಥಹಳ್ಳಿಗೆ ಡೈರೆಕ್ಟಾಗಿ ಬಂದು ಅಟ್ಯಾಕ್ ಮಾಡೋದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ದಾಳಿ ನಡಿಬೋದು, ಪ್ರಿಪೇರ್ ಆಗಿ. ಅಪ್ಪಣೆ ಹೇಳಿ ಅಂದರೆ ಈಗ ನಾನು ಹೊರಡ್ಲಾ? ಬನ್ನಿ ಮಾವ, ಹೋಗೋಣ. ಬಾಯ್ ಪುಟ್ಟಿ, ಬರ್ತೀನಮ್ಮ. ಬಾಯಪ್ಪ. ಚಿಂತು, ಹಾಲು ಬಿಸಿಗಿಟ್ಟಿದ್ದೆ, ಸ್ಟವ್ ಆಫ್ ಮಾಡಿ ಬರ್ತೀನಿ ಇರು.